8ನೇ ತರಗತಿ ಮೂಲ್ಯಾಂಕನ ಪರೀಕ್ಷೆ 2023 ತೃತೀಯ ಭಾಷೆ ಹಿಂದಿ ಬುಧವಾರ 29 ಮಾರ್ಚ್ 2023ಕ್ಕೆ ನಡೆಯಲಿದೆ. ಆಲ್ರೆಡಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಮತ್ತು ಕಲಿಕಾಂಶಗಳು ಅಂತಕ್ಕಂಥದ್ದು ಫಸ್ಟ್ ಪಾರ್ಟ್ ವಿಡಿಯೋವನ್ನು ಹಾಕಿದ್ದೆ. ಸೊ ನೋಡಿ, ಗ್ರಾಮರಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದೀವಿ. ವಿಲೋಮ ಶಬ್ದ ಆಗಿರ್ಬೋದು, ಸಂಜ್ಞೆ ಆಗಿರ್ಬೋದು, ಸರ್ವನಾಮ ಆಗಿರ್ಬೋದು, ಪ್ರೇರಣಾರ್ಥಕ ಕ್ರಿಯಾ, ಮೊಹಾವರಿಗಳು, ಸಹಿ ವರ್ತನಿ ಶಬ್ದ ಆಗಿರ್ಬೋದು, ಆಮೇಲೆ ಖಾಲಿ ಜಾಗ ಭರ್ನಾ ಆಗಿರ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಅದರಲ್ಲಿ ಹಾಕಿದ್ದೀವಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5 ಮತ್ತು 8ನೇ ತರಗತಿಯ ಮೂಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಇವತ್ತು ಸೆಕೆಂಡ್ ಪಾರ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಮೇನ್ ಬಿ 10 ರಿಂದ 15 ಅಂಕಗಳಿಗಿಂತ ಹೆಚ್ಚನೇ ನಿಮಗೆ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಮಾರ್ಕ್ಗಳು ಸಿಗ್ತಾವೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಚುಟ್ಟಿ ಪತ್ರ 4 ಅಂಕ ಸಿಗ್ತದೆ ನಿಮಗೆ. ಸೊ ಖಂಡಿತವಾಗಿ ಫಸ್ಟ್ ಅವರು ಏನು ಕಾರಣ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಡ್ರಿ, ಎಷ್ಟು ದಿನ ಇದೆ ನೋಡ್ಕೊಡ್ರಿ, ಯಾರಿಗೆ ಬರಿಬೇಕು ಅನ್ನೋದನ್ನು ಕ್ವಶನ್ ಪೇಪರಲ್ಲಿ ಕನ್ಫರ್ಮ್ ಮಾಡಿಕೊಂಡು ಬರಿಬೇಕು. ಇದಿತ್ತು ಭಾಯಿ ಕೆ ಶಾದಿ ಮೇ ಭಾಗ್ ಕಾ ಕಾರಣ. ಸೊ 3 ದಿನ ಪ್ರಧಾನಾಧ್ಯಾಪಕ ಅಂತ ಇದೆ. ಸೊ ಫಸ್ಟ್ ಡೇಟ್ದಿಂದ ಸ್ಟಾರ್ಟ್ ಮಾಡಬೇಕು, ದಿನಾಂಕ ಹಾಕ್ರಿ. ಸೊ ಪ್ರೇಕ್ಷಕ, ಆಮೇಲೆ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು. ಸೊ ನಿಮ್ಮ ಹೆಸರು ಬೇಕಾದರೆ ಹೆಸರು ಬರಿಬೋದು, ಅಬ್ಬಕ ಅಂತಲೂ ಬರಿಬೋದು. ಹೆಸರು ಬರೆದ್ರೆ ಏನು ತಪ್ಪಾಗಲಾರದು. ಓಕೆ. ಆಮೇಲೆ ಅವ್ರು ಯಾರು ಕೇಳಿರ್ತಾರೆ ಅದನ್ನು ಪತ್ರ ಬರಿಬೇಕಾಗಿತ್ತು, ಅದನ್ನು ಪ್ರಧಾನಾಧ್ಯಾಪಕ ಬರೀತಾರಂದರೆ ಸೊ ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಧಾರವಾಡ ಆದರಣೀಯ ಮಹೋದಯ ಅಂತ ಬರೋದು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಎಷ್ಟು ದಿನ ಇದೆ ಅನ್ನೋದನ್ನು ಇಲ್ಲಿ ಮಾತ್ರ ತುಂಬಿ. ಸೊ 2 ದಿನ ಅಂದರೆ ಇಲ್ಲಿ 2 ಬರೀರಿ, 3 ಅಂದರೆ 3. ಸೊ ಇಷ್ಟು ಬರಬೇಕಾಗಿತ್ತು. ಆಮೇಲೆ ಉಪಯುಕ್ತ ವಿಷಯಕ್ಕೆ ಸಂಬಂಧ ಮೇ ಆಪ್ಸಿ ನಿವೇದನೆ ಕಿ ಒಂದು ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಕೋಯಿ ಕಾರಣ ಅಂತಂದರೆ ಸೊ ಇದನ್ನೇ ಬರಿಬೇಕು. ಇನ್ ಕೇಸ್ ಕಾರಣ ಕೇಳಿದ್ರೆ ಎಷ್ಟು ದಿನ ಅನ್ನೋದನ್ನು ಇಲ್ಲಿ ಏನು ಮಾಡಬೇಕು, ಡೇಟ್ ಚೇಂಜ್ ಮಾಡಬೇಕು. ಇಲ್ಲಿ ಕಾರಣವನ್ನು ಸಹಿತ ಏನು ಮಾಡಬೇಕು, ಬದಲಾಯಿಸಬೇಕು. ಇಷ್ಟೇ ನಾನು ಅಂಡರ್ಲೈನ್ ಹಾಕಿದ್ದೀನಿ ನೋಡಿ, ಅಷ್ಟು ಪೋರ್ಷನ್ ಮಾತ್ರ ಚೇಂಜ್ ಆಗಬೇಕು. ಸೊ ಬಾಕಿದೆಲ್ಲ ಹೇಗಿದೆಯೋ ಹಾಗೆ ಏನು ಮಾಡಬೇಕು, ನೀವು ಬರೆದ್ರೆ ಖಂಡಿತವಾಗಿ 4ಕ್ಕೆ 4 ಅಂಕವನ್ನು ಕೊಡ್ತಾರೆ. ಇಲ್ಲಿ ಧನ್ಯವಾದ ಸಹಿತ ಅಂತ ಬರಿಬೇಕು. ಇಲ್ಲಿ ಭವದಿಯ, ಸೊ ನಿಮ್ಮ ಹೆಸರು, ಆಮೇಲೆ ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಬರೆದ್ರೆ ಖಂಡಿತವಾಗಿ 4 ಅಂಕಗಳನ್ನು ಕೊಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಮೇನ್ ಬೇಕಾಗಿರೋದು ಯಾವ ಕಾರಣ, ಎಷ್ಟು ದಿನ, ಯಾರಿಗೆ ಪತ್ರ ಕೇಳಿದ್ದಾರೆ. ಪತ್ರದ ನಮೂನೆಯನ್ನು ನೋಡ್ಕೊಂಡು ಅರ್ಥೈಸ್ಕೊಂಡಿದ್ದಾದರೆ ಖಂಡಿತವಾಗಿ 4 ಅಂಕ ಸಿಗ್ತದೆ. ಇನ್ನು ಭಾರತೀಯ ತ್ಯೋಹಾರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿನೂ ಕೂಡ ನಿಮಗೆ 3 ಅಂಕದ ಕ್ವಶನ್ಸ್ಗಳು ಖಂಡಿತವಾಗಿ ಕೇಳ್ತಾರೆ. 4 ಇದಾವ. ಒಂದು ಮಕರ ಸಂಕ್ರಾಂತಿ. ಸೊ ಮಕರ ಸಂಕ್ರಾಂತಿಯಲ್ಲಿ ಇಷ್ಟಿದಾವ, ಇಷ್ಟರಲ್ಲಿ ಒಂದು 4 ಆದರೂ ಕೂಡ ತಾವು ನೆನಪಿನಲ್ಲಿ ಇಟ್ಕೊಡ್ರಿ. ಏನೇನು ಇಟ್ಕೋಬೇಕು, ಪ್ರತಿ ವರ್ಷ ಜನವರಿ माह में मनाते हैं, विशेषतः दक्षिण भारत में मनाते हैं. इसे फसल की कटाई का त्यौहार भी कहा जाता है. घर घर में सुख संपत्ति के रूप में मनाया जाता है. इस त्यौहार के दिन से उत्तरायण पुण्यकाल का आरंभ हो जाता है ಅಂತ ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ. ಸೊ ಬರೆದ್ರೆ ಖಂಡಿತವಾಗಿ ಇದಕ್ಕೆ 3 ಮಾರ್ಕ್ಸ್ ಕೊಡ್ತಿದ್ರು. ಇನ್ ಕೇಸ್ ಬೈಸಾಖಿ ಬಗ್ಗೆ ಕೇಳ್ಬೋದು. ಸೊ ಬೈಸಾಖಿ ಇದನ್ನು ಪಂಜಾಬ್ದಲ್ಲಿ ಆಚರಣೆ ಮಾಡ್ತಾರೆ, ನೆನಪಿಟ್ಕೊಡ್ರಿ. ಸೊ यह पंजाब में मनाता है. पंजाबी इसे नए साल का आरंभ मानते हैं. इसे नई फसल का त्यौहार भी माना जाता है. पंजाबी बांगड़ा और गिद्दा नृत्य करते हैं. इस दिन लोग परंपरागत वस्त्र पहनते हैं ಅಂತ. ಸೊ ಬೈಸಾಖಿ ಬಗ್ಗೆ ಕೇಳಿದರೆ ಇಷ್ಟು ಕೂಡ ನಿಮಗೆ ಬರೆದ್ರೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ವಿಷು ಬಗ್ಗೆ, ಸೊ ವಿಷು ಎಲ್ಲಿ ಆಚರಣೆ ಮಾಡ್ತಾರೆ, ಕೇರಳ. ಸೊ ಕೇರಳದಲ್ಲಿ ವಿಶೇಷ ಏನದಪ್ಪ ಅಂದ್ರೆ ವಿಷು ಹಬ್ಬದ ವಿಶೇಷತೆ ವಿಷು ಕಾನು. ಓಕೆ. केरलादली और इस दिन परिवार के सबसे बड़ी सदस्य कनी रखते हैं. विश्व कानू इस त्यौहार का महत्वपूर्ण अंग है. ಸೊ ರಂಜಾನ್ ಮತ್ತು ಕ್ರಿಸ್ಮಸ್ ಬಗ್ಗೆ ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿನೂ ಕೂಡ ನಾನು 4 ದಿನ ಕೊಟ್ಟಿದ್ದೀನಿ, 4 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಅವುಗಳನ್ನು ಸಹಿತ ಅವುಗಳನ್ನು ನೋಡ್ಕೊಂಡ್ರೆ ಖಂಡಿತವಾಗಿ ಇಲ್ಲಿನೂ ಕೂಡ ನೀವು 3 ಮಾರ್ಕ್ಸು ಗಳಿಸ್ತೀರಿ. ಸೊ ಒಟ್ಟು 7 ಮಾರ್ಕ್ಸು ಫಿಕ್ಸ್ ಆಯಿತು. ಇದು ಗಿನತಿದಲ್ಲೇನೂ ಕೂಡ ನಿಮಗೆ ಏನಾದಪ್ಪ ಅಂದ್ರೆ 2 ರಿಂದ 3 ಮಾರ್ಕ್ಸು ಫಿಕ್ಸ್ ಅದ. ಸೊ ವಿಶೇಷತವಾಗಿ 1 ರಿಂದ 20ರವರೆಗೆ ಅವರು ಕೊಟ್ಟಿದ್ರು. ಬಟ್ ನೀವು 100ವರೆಗಾದರೂ ಕೂಡ ನಿಮ್ಮ ಸಾಮರ್ಥ್ಯಗಳಿದ್ದಾವೆ. ಸಾಮರ್ಥ್ಯದಲ್ಲಿ ನೀವು 100 ಆದರೂ ನೀವೇನು ಮಾಡ್ಕೋಬೇಕು, ಕಲೀಲೇಬೇಕು. ಸೊ ಟೋಟಲ್ ಅದರ ಫಸ್ಟ್ದಲ್ಲಿ ಇರ್ತಕ್ಕಂಥ ದೇವನಾಗರ ಅಂಕಿ ಹೇಗೆ ಬರೀಬೇಕು, ಅಕ್ಷರದಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಸೊ ರೂಢಿಸ್ಕೊಡ್ರಿ. ಸೊ ಇಲ್ಲಿಂದನೂ ಕೂಡ ನೀವು ಎಷ್ಟು ಮಾಡ್ತೀರಪ್ಪ ಅಂದ್ರೆ 2 ರಿಂದ 3 ಅಂಕಗಳನ್ನು ಡೆಫಿನೆಟ್ ಆಗಿ ಗಳಿಸ್ತೀರಿ. ಇನ್ನಿದು ಇದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಸಂಜ್ಞಾಕೆ ಪ್ರಕಾರ ಅಂತ. ಇಲ್ಲಿ ವ್ಯಕ್ತಿವಾಚಕ ಅಂತಂದ್ರೆ ಇಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ವ್ಯಕ್ತಿ, ವಸ್ತು, ಸ್ಥಾನ, ಭಾವ, ಪ್ರಾಣಿ. ಇಲ್ಲಿ ವ್ಯಕ್ತಿವಾಚಕ. ಸೊ ಜಾತಿ ಅಂದ್ರೆ ಏನಪ್ಪ ಅಂದ್ರೆ ಸಮಸ್ತವಾಗಿರ್ತಕ್ಕಂಥ ಒಂದು ಗುಂಪು, ಸಮೂಹವನ್ನು ಸೂಚಿಸ್ತಕ್ಕಂಥದ್ದು. ಭಾವವಾಚಕ ಅಂದ್ರೆ ಭಾವನೆಗಳನ್ನು ಸಂಬೋಧನೆ ಮಾಡ್ತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ಗಳಿದಾವೆ, ಇವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ವ್ಯಕ್ತಿವಾಚಕದಲ್ಲಿ ಯಾವ ಬರ್ತಾವ, ಜಾತಿವಾಚಕದಲ್ಲಿ ಯಾವ ಬರ್ತಾವ, ಭಾವವಾಚಕದಲ್ಲಿ ಯಾವ ಬರ್ತಾವ. ಖಂಡಿತವಾಗಿ ನಿಮಗೆ ಇಲ್ಲಿಂದ ಕ್ವಶನ್ ಕೊಡ್ತಾರೆ. 3 ಮಾರ್ಕ್ಸ್ ಡೆಫಿನೆಟ್ ಆಗಿ ನೀವು ಏನು ಮಾಡ್ತೀರಿ, ಇಲ್ಲಿಂದ ಬರೀಲೇಬೇಕಾಗ್ತದೆ. ಹೇಳಿದ್ದೀನಿ ನಿಮಗೆ ಎಷ್ಟು ಬರ್ತಾವಲ್ಲ ಅಷ್ಟಾದರೂ ನೀವು ಏನು ಮಾಡಬೇಕು, ಈ ಥರ ಕಾಲಮ್ ಹಾಕಿ ಬರೀರಿ. ವ್ಯಕ್ತಿವಾಚಕ ಎಷ್ಟು ಗುರುತಿಸ್ತೀರಿ, ಜಾತಿವಾಚಕ ಎಷ್ಟು ಗುರುತಿಸ್ತೀರಿ, ಭಾವವಾಚಕ ಎಷ್ಟು ಗುರುತಿಸ್ತೀರಿ.
ವಿಶೇಷವಾಗಿ ನಿಮಗೆ ಒಂದು 10 ಶಬ್ದಗಳನ್ನಾದರೂ ಅವ್ರು ಏನು ಮಾಡ್ತಾರೆ ಎಕ್ಸಾಮಲ್ಲಿ ಕೊಡ್ತಾರೆ. ಇನ್ನು ಎಸ್ ಮೇರಾ ಘರ್ ಬಗ್ಗೆ ಇದೆ. ಸೊ ಇಲ್ಲಿ ಘರ್ ಬರ್ಬೋದು ಅಥವಾ ಪಾಠಶಾಲಾ ಬರ್ಬೋದು. ಓಕೆ, ನಿಮ್ಮ ಶಾಲೆ ಬಗ್ಗೆನೂ ಕೂಡ ನಿಮ್ಗೆ ಏನು ಮಾಡ್ಬೋದು ಬರೀಲಿಕ್ಕೆ ಕೇಳ್ಬೋದು. ಇಲ್ಲಿನೂ ಕೂಡ 4 ಸಾಲುಗಳನ್ನು ನೀವು ಏನು ಮಾಡಬೇಕು ಅಂದರೆ ಮಿನಿಮಮ್ 4 ಸಾಲು 6 ಸಾಲಾದರೂ ಬರೀಲೇಬೇಕು. ಒಟ್ಟು 4 ರಿಂದ 5 ಸಾಲುಗಳನ್ನು ತಾವು ಏನು ಮಾಡ್ಕೊಡ್ರಿ ಈ ಥರ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಪಾಯಿಂಟ್ಸ್ ಹಾಕಿ ಬರಲಿಕ್ಕೆ ಹೋಗಬೇಡಿ, ಪ್ಯಾರಾಗ್ರಾಫ್ದಲ್ಲಿ ಬರೀರಿ. ನಾವಿಲ್ಲಿ ಪಾಯಿಂಟ್ಸ್ ಹಾಕಿ ಬರೀತಕ್ಕಂಥ ಉದ್ದೇಶ ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದು ಮತ್ತು ಶಾರ್ಟ್ ಆಗಿ ಕಾಣೋ ಸಲುವಾಗಿ. ಬಟ್ ನೀವು ಹಿಂದಿ ವಿಷಯದಲ್ಲಿ ಬರೆಯುವಾಗ ಪಾಯಿಂಟ್ಸ್ ಹಾಕಿ ಬರಿಬೇಡಿ, ಪ್ಯಾರಾಗ್ರಾಫಲ್ಲಿನೇ ಖಂಡಿತವಾಗಿ ಬರೀರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಸಜೆಷನ್ ಇದೆ. ಇಲ್ಲಿ ಮೇರಾ ಘರ್ ಮತ್ತು ಸ್ಕೂಲ್ ಬಗ್ಗೆ ವಿಶೇಷತವಾಗಿ ಮೇರಾ ಘರ್ ಬಹುತ್ ಬಡಾ और सुंदर है. ಘರ್ ಅಂದರೆ ಘರ್ ಬರೀರಿ, ಅಥವಾ ವಿದ್ಯಾಲಯ ಅಥವಾ ಪಾಠಶಾಲಾ ಅಂದರೆ ಪಾಠಶಾಲಾ. ಮೇರಾ ಘರ್ का रंग लाल है. मेरे घर 2 मंजिल का है. मेरे घर में 4 लोग रहते हैं. ಸೊ ಇಷ್ಟು ಸಿಂಪಲ್ ಆಗಿ ವಾಕ್ಯಗಳನ್ನು ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಲೋಮ ಶಬ್ದ ಇದಾವ. ऊपर नीचे, पुराना नया, सुख दुख, आगे पीछे, एक अनेक, मिलना बिछड़ना, आता जाता, चढ़ना उतरना, धन निर्धन, धरती अंबर, जोड़ना काटना ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಈ ಪೇಡೋಂಕೆ ನಾಮ್ ಇದೆ, ನೆನಪಿಟ್ಕೊಡ್ರಿ. ಮೋಸ್ಟ್ ಆಗಿ ಇಲ್ಲಿ 1 ಮಾರ್ಕ್ಸ್ ನಿಮಗೆ ಬಂದೇ ಬರ್ತದೆ. ಇಲ್ಲಿ ಅಕ್ಷರಗಳನ್ನು ಏನು ಮಾಡ್ತಾರೆ ಮಿಸ್ಸಿಂಗ್ ಮಾಡ್ತಾರೆ. ಒಂದು ಯಾವುದಾದ್ರೂ ನಡುವಿನ ಅಕ್ಷರ ಬಿಡ್ತಾರೆ, ಅದನ್ನು ಸರಿಯಾಗಿ ತುಂಬಿ ಮರದ ಹೆಸರನ್ನು ಮಾಡಬೇಕು. ಸೊ ಇಷ್ಟು ಒಂದು 7 ಮರಗಳ ಹೆಸರುಗಳನ್ನು ನಿಮಗೆ ಗೊತ್ತಿರಬೇಕು. ಬರಗದ್, ಇಮಲಿ, ದೇವದಾರ, ಪೀಪಲ್, ಆಮ್, ಆಬ್ನೂಸ್, ಕಟ್ಹಲ್. ಇಲ್ಲಿಂದ ನಿಮ್ಗೆ ಏನು ಮಾಡ್ಬೋದು 1 ಮಾರ್ಕ್ಗೆ. ಸೊ ಖಂಡಿತವಾಗಿ ಮಿಸ್ಸಿಂಗ್ ಲೆಟರಲ್ಲಿ ಸೊ ಯಾವ ಒಂದು ವರ್ಣ ಅಕ್ಷರ ಹೋಗೋದು ಅದನ್ನು ತಾವೇನು ಮಾಡಬೇಕಿತ್ತು ತುಂಬಬೇಕಿತ್ತು. ಇನ್ನು ದ್ವಿರುಕ್ತಿ ಶಬ್ದ ಇಲ್ಲಿಂದನೂ ಕೂಡ 1 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದೇ ಶಬ್ದ 2 ಸಲ ಬರ್ತಂದ್ರೆ ಅದನ್ನು ದ್ವಿರುಕ್ತಿ ಅಂತೀವಿ. ವಿಶೇಷವಾಗಿ ಮಟಕಕರ, ಉಡಕರ, ಮಚಲ ಅಂತಕ್ಕಂಥದ್ದು. ಅವ್ರು ಯಾವುದು ದ್ವಿರುಕ್ತಿ ಗುರುತಿಸಿ ಅಂತಂದರೆ 1 ಶಬ್ದ 2 ಸಲ ಆಯ್ಕೆಗಳಲ್ಲಿ ಬರ್ತಂದ್ರೆ ಅದನ್ನು ಬರೆದು ಬಿಡ್ರಿ, ಖಂಡಿತವಾಗಿ ನಿಮಗೆ 1 ಅಂಕಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇನ್ನು ಮಾ ಬಗ್ಗೆನೂ ಕೂಡ ನಿಮಗೆ ಬರಲಿಕ್ಕೆ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ಕೂಡ 2 ಅಥವಾ 3 ಅಂಕಕ್ಕೆ ಕೇಳ್ತಾರೆ. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್. मेरी माँ मेरे लिए ईश्वरी है. माँ ही पहली गुरु है. मेरी माँ बहुत प्यार करती है. पूरे पालन पोषण का जिम्मेदारी माँ का होता है. ಸೊ ಇದನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಈ ವಾಕ್ಯ ತಪ್ಪಿದೆ. ಓಕೆ, ಸೊ ಇಷ್ಟು 4 ವಾಕ್ಯಗಳನ್ನು ಮಾ ಬಗ್ಗೆ ಕೊಟ್ಟಿದ್ದೀನಿ. ಇಲ್ಲಿನೂ ಕೂಡ ನಿಮಗೆ 2 ಅಥವಾ 3 ಅಂಕಗಳನ್ನು ಡೆಫಿನೆಟ್ ಆಗಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಕೇಳ್ತಾರೆ. ಚೆನ್ನಾಗಿ ರೂಢಿಸ್ಕೊಂಡು ಹೋಗಿ. ಇನ್ನು ಇಲ್ಲಿ ಕೆಲವೊಂದಿಷ್ಟು ಚುಂಬಕ ಹೇ ಧರತಿ ಹಮಾರಿ ಮತ್ತು ಸಾಲು ಮರದ ತಿಮ್ಮಕ್ಕ ಪಾಠದಲ್ಲಿ ಘಟನೆಗಳನ್ನು ಬರ್ತಾವೆ. ಅವುಗಳನ್ನು ಹಿಂದ ಮುಂದವಾಗಿ ಕೊಡಬಹುದು. ಅವುಗಳನ್ನು ಸರಿಯಾಗಿ ಜೋಡಿಸ್ಲಿಕ್ಕೂ ಕೂಡ ನಿಮ್ಗೆ ಏನು ಮಾಡ್ಬೋದು ಹೇಳ್ಬೋದು. ಅಭ್ಯಾಸದಲ್ಲಿದ್ದಾವ, ಅವುಗಳನ್ನು ಚೆನ್ನಾಗಿ ರೂಢಿ ಮಾಡ್ಕೊಂಡು ಹೋಗ್ರಿ. ಮುಂದೆ ಈ ಬೇಮೇಲ್ ಶಬ್ದಗಳಂತ ಬರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ. ಯಾವ ಶಬ್ದ ಗುಂಪಿಗೆ ಸೇರಿಲ್ಲ. ಚಾವಲ್, ಆಲೂ, ಗೇಹು, ಮಕ್ಕ, ಬಾಜರಾದಲ್ಲಿ ಆಲೂ ಸೇರಿಲ್ಲ. ಜೀರಾ, ದಾಲ್ಚಿನಿ, ಪಾಲಕ್, ಲೋಂಗ್, ಇಲಾಯ್ಚಲ್ಲಿ ಪಾಲಕು. ಮೂಲಿ, ಟಮಾಟರ್, ಗೋಬಿ, ಗಾಜರ್ ಕುರ್ತಾದಲ್ಲಿ ಕುರ್ತಾ. ಲಸೂನ್, ಅದ್ರಕ್, ಹಿಂಗ್, ತೇಲ್, ಸೋಂಟಲ್ಲಿ ತೇಲ್. ನೆಕ್ಸ್ಟ್ ರೋಟಿ, ಚಾಯ್, ಪಾನಿ, ಛಾನ್ ಶರ್ಬತ್ತಲ್ಲಿ ರೋಟಿ. ಇವುಗಳು ಏನಾಗಿಲ್ಲ ಗುಂಪಿಗೆ ಸೇರಿಲ್ಲ. ಇಲ್ಲಿಂದನೂ ಕೂಡ ನಿಮಗೆ ಕ್ವಶನ್ಸು 1 ಮಾರ್ಕಿಗೆ ಬರಬಹುದು. ಇನ್ನು ವಿಶೇಷವಾಗಿ ಅನುವಾದದಲ್ಲಿ ಕೊಡ್ತಾರೆ ಮತ್ತು ಕಾರಕ ಚಿಹ್ನೆಗಳ ಬಗ್ಗೆ ಕೊಡ್ತಾರೆ. ಕಿ, ಕೆ, ಮೇ, ಪರ್, ನೇ, ಕೋ ಅವುಗಳನ್ನು ಬಗ್ಗೆ ಸ್ವಲ್ಪ ರೂಢಿಸ್ಕೊಡ್ರಿ. ಆಮೇಲೆ ನಿಮಗೆ ಅಭಿನವ ಗೀತ ಪದ್ಯದಾಗಿರ್ಬೋದು ಅಥವಾ ಮಾ ಬಗ್ಗೆ 1-2 ಸಾಲುಗಳನ್ನು ಕೊಡ್ತಾರೆ. ಅದರ ಭಾವಗಳನ್ನು ಬರಲಿಕ್ಕೆ ಹೇಳ್ತಾರೆ. ಸರಿಯಾಗಿ ಇದ್ದಿದ್ದ ಪದ್ಯ ಸಾಲುಗಳನ್ನು ವಾಕ್ಯ ರೂಪದಲ್ಲಿ ಚಿಕ್ಕ ಚಿಕ್ಕ ರೂಪದಲ್ಲಿ ಬರೆದ್ರು ಕೂಡ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಆಲ್ಮೋಸ್ಟ್ ನಾನು ಬಹಳ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗ್ತದೆ. ಸೊ ಹೋಪ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನು ಗಣಿತ ವಿಷಯದ ವಿಡಿಯೋಗಳಲ್ಲಿ. ಸೊ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗಾಗಿ ಹಾಕಿದ್ದೀವಿ. ನೀವು ನಮ್ಗೆ ಸಪೋರ್ಟ್ ಮಾಡಬೇಕು, ವ್ಯೂಸ್ಗಳನ್ನು ಕೊಡಬೇಕು. ಬಾಯ್.